ಕರ್ನಾಟಕ ರಾಜಕಾರಣದಲ್ಲಿ ಈಗ ಬಿರುಗಾಳಿ ಎದ್ದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಬಹುತೇಕ ಖಚಿತ ಎಂಬ ಸುದ್ದಿ ಇಡೀ ರಾಜ್ಯ ರಾಜಕೀಯವನ್ನ ನಡಗಿಸ್ತಾ ಇದೆ. ಮೇಲ್ನೋಟಕ್ಕೆ ಹೈಕಮಾಂಡ್ ಎಲ್ಲವೂ ನಾರ್ಮಲ್ ಅಂದ್ರೂ ತೆರೆಮರೆಯಲ್ಲಿ ನಡೆದ ಆ ಹೈ ಡ್ರಾಮಾ ಮಾತ್ರ ಬೇರೆದೇ ಕತೆ ಹೇಳ್ತಿದೆ. ದೆಹಲಿಯಲ್ಲಿ ನಡೆದ ಆ 6 ಗಂಟೆಗಳ ಸುದೀರ್ಘ ಮ್ಯಾರಥಾನ್ ಸಭೆಯಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ನೇರ ಸಂದೇಶ ರವಾನಿಸಿದೆ. 2023ರ ಚುನಾವಣೆಯ ಬೆನ್ನಲ್ಲೇ ಇದ್ದ ಅಧಿಕಾರ ಹಂಚಿಕೆ ಸೂತ್ರವನ್ನ ಜಾರಿ ಮಾಡುವ ಸಮಯ ಬಂದಿದೆ ಎಂದು ರಾಹುಲ್ ಗಾಂಧಿ ಮತ್ತು ಖರ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಅವರಿಗೆ ಗೌರವಯುತವಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ ಆಫರ್ ನೀಡಲಾಗಿದೆ. ಮುಂಬರುವ ರಾಜ್ಯಸಭಾ ಚುನಾವಣೆಯಲ್ಲಿ ಸೀಟು ನೀಡಿ ದೆಹಲಿಯಲ್ಲಿ ಕಾಂಗ್ರೆಸ್ನ ಪ್ರಮುಖ ಒಬಿಸಿ ಮುಖವಾಗಿ ಬಿಂಬಿಸುವುದು ಹೈಕಮಾಂಡ್ ಪ್ಲಾನ್. ಆದರೆ ಕರ್ನಾಟಕದ ಈ ಅಪ್ರತಿಮ ಜನನಾಯಕ ಅಷ್ಟು ಸುಲಭವಾಗಿ ಒಪ್ಪಿಕೊಂಡ್ರ? ಖಂಡಿತ ಇಲ್ಲ. ಸಭೆಯಲ್ಲಿ ಸಿದ್ದರಾಮಯ್ಯ ತಾವೇನು ಕಡಿಮೆ ಸಾಧನೆ ಮಾಡಿಲ್ಲ ಅನ್ನೋದನ್ನ ರಿಪೋರ್ಟ್ ಕಾರ್ಡ್ ಸಮೇತ ಬಿಚ್ಚಿಟ್ಟಿದ್ದಾರೆ. ಆದರೂ ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದಿರುವ ಸಿದ್ದು ಕೆಲವು ಕಠಿಣ ಷರತ್ತುಗಳನ್ನ ವಿಧಿಸಿದ್ದಾರೆ ಎನ್ನಲಾಗಿದೆ. ತಮ್ಮ ಆಪ್ತ ಸಚಿವರಿಗೆ ಯಾವುದೇ ತೊಂದರೆ ಆಗಬಾರದು ಹಾಗೂ ತಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡಬೇಕು ಎಂಬುದು ಸಿದ್ದು ಆಪ್ತರ ಲೆಕ್ಕಾಚಾರ. ಹಾಗಾದ್ರೆ ಸಿದ್ದರಾಮಯ್ಯ ಕೆಳಗಿಳಿದರೆ ಮುಂದಿನ ಸಾರಥಿ ಯಾರು? ಕನ್ನಡಿಗರ ಕಣ್ಣು ಈಗ ಇರೋದು ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಮೇಲೆ. 2025ರ ನವೆಂಬರ್ನಿಂದಲೇ ಸಿಎಂ ಕುರ್ಚಿಗಾಗಿ ಕಾಯುತ್ತಿದ್ದ ಬಂಡೆಗೆ ಈಗ ಹೈಕಮಾಂಡ್ನ ಪೂರ್ಣ ಬೆಂಬಲ ಸಿಕ್ಕಿದೆ ಎನ್ನಲಾಗಿದೆ. ಆದ್ರೆ ಸಿದ್ದರಾಮಯ್ಯ ಆಪ್ತ ವಲಯ ಡಿಕೆಶಿ ನಾಯಕತ್ವಕ್ಕೆ ಸಂಪೂರ್ಣವಾಗಿ ಜೈ ಎನ್ನುತ್ತಾ ಅಥವಾ ಒಳಗೊಳಗೆ ರೆಬಲ್ ಆಗುತ್ತಾ ಅನ್ನೋದು ಸದ್ಯದ ಯಕ್ಷ ಪ್ರಶ್ನೆ. ಸದ್ಯದ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರು ಮತ್ತು ಸಚಿವ ಸಂಪುಟದೊಂದಿಗೆ ಸಭೆ ನಡೆಸಿ ಅಂತಿಮ ನಿರ್ಧಾರ ಪ್ರಕಟಿಸಲಿದ್ದಾರೆ. ಕರ್ನಾಟಕ ರಾಜಕೀಯ ಈ ಬಿಗ್ ಟ್ರಾನ್ಸಿಷನ್ ಸುಸೂತ್ರವಾಗಿ ನಡೆಯುತ್ತಾ ಅಥವಾ ಹೊಸ ಟ್ವಿಸ್ಟ್ ಪಡೆದುಕೊಳ್ಳುತ್ತಾ ಕಾದು ನೋಡಬೇಕಿದೆ.